ಮಾಸ್ಕೋ ಕಟ್ಟಡದ ಮೇಲೆ ಉಕ್ರೇನ್ನಿಂದ ಮತ್ತೆ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಡ್ರೋನ್ ಬಳಸಿ ರಷ್ಯಾದ ಕಟ್ಟಡದ ಮೇಲೆ ಉಕ್ರೇನ್ ಡ್ರೋನ್ ಅಟ್ಯಾಕ್ ಮಾಡಿದೆ. ಮತ್ತೆ ಈ ದಾಳಿಗೆ ರಷ್ಯಾ ತತ್ತರಿಸಿ ಹೋಗಿದೆ. ಇನ್ನೇನು ಶಾಂತಿ ನೆಲೆಸಬೇಕು ಅನ್ನುವಷ್ಟರಲ್ಲಿ ಉಕ್ರೇನ್ ಈ ದಾಳಿ ಮಾಡಿರುವುದು. ಒಂದು ಕಡೆ ನೋಡಿದ್ರೆ ಶಾಂತಿ ಮಾತುಕತೆ ನಡೀತಾ ಇದೆ. ಇಡೀ ವಿಶ್ವ ಅದಕ್ಕಾಗಿ ಎದುರು ನೋಡ್ತಾ ಇದೆ. ಉಕ್ರೇನ್ ರಷ್ಯಾ ನಡುವಿನ ಯುದ್ಧಕ್ಕೆ ಪೂರ್ಣ ವಿರಾಮ ಬೀಳುತ್ತಾ ಅಂತ. ಈ ಶಾಂತಿ ಮಾತುಕತೆಯ ಮಧ್ಯೆ ಯಾಕೋ ಯುದ್ಧ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ರಷ್ಯಾ ರಾಜಧಾನಿ ಮಾಸ್ಕೋಗೆನೆ ಡ್ರೋನ್ ನುಗ್ಗಿಸಿ ಉಕ್ರೇನ್ ಈ ದಾಳಿ ನಡೆಸಿರೋದು. ಆ ದಾಳಿಯ ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಾ. ಡ್ರೋನ್ ಅನ್ನು ನುಗ್ಗಿಸಿ ಉಕ್ರೇನ್ ಸೇನೆ ಈ ಅಟ್ಯಾಕ್ ಮಾಡಿದೆ. ಇದನ್ನ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಬಹುಶಃ ರಷ್ಯಾ ಅಂತಲ್ಲ, ಉಳಿದ ದೇಶಗಳು ಕೂಡ ಉಕ್ರೇನ್ನಿಂದ ಈ ಆಕ್ರಮಣಕಾರಿ ದಾಳಿಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದ್ರೆ ನಿರಂತರವಾಗಿ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸಂಬಂಧಪಟ್ಟ ಹಾಗೆ, ಶಾಂತಿ ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೂ ಕೂಡ ಬಹಳಷ್ಟು ಮಾತುಕತೆಗಳು ನಡೀತಾ ಇತ್ತು. ಅದರ ಬೆನ್ನಲ್ಲೇ ಈ ಡ್ರೋನ್ ದಾಳಿ ನಡೆದಿದೆ. ಸೊ ಇದು ಮಾಸ್ಕೋದ ಕಟ್ಟಡವೊಂದರ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ನಡೆಸಿರುವಂತಹ ದೃಶ್ಯ. ರಷ್ಯಾದ ಕ್ಯಾಪಿಟಲ್ ಮಾಸ್ಕೋದ ಪ್ರಮುಖ ಕಟ್ಟಡವೊಂದರ ಮೇಲೆ ಉಕ್ರೇನ್ ಏಕಾಏಕಿ ಉಕ್ರೇನ್ನ ಸೇನೆ ಈ ರೀತಿಯಾಗಿ ಡ್ರೋನ್ ನುಗ್ಗಿಸಿ ಭಯಾನಕವಾದಂತಹ ದಾಳಿ ಮಾಡಿದೆ. ಈ ದಾಳಿಗೆ ರಷ್ಯಾ ಕೂಡ ಬೆಚ್ಚಿ ಬಿದ್ದಿದೆ. ಯಾಕಂತ ಹೇಳಿದ್ರೆ ಅನಿರೀಕ್ಷಿತವಾದಂಥ ದಾಳಿ ಇದು. ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಯುದ್ಧ ನಡೀತಾನೆ ಇತ್ತು. ಬಟ್ ಅದು ಇತ್ತೀಚೆಗೆ ಅಂತಿಮವಾಗಿ ಒಂದು ಮಾತುಕತೆ ಹಂತವನ್ನು ತಲುಪಿತ್ತು. ಯುದ್ಧಕ್ಕೆ ಒಂದು ವಿರಾಮ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಶಾಂತಿ ಮಾತುಕತೆಗಳು ನಡೀತಾ ಇದೆ. ಇನ್ನೇನು ಸರಿ ಹೋಗಬಹುದೇನೋ ಅನ್ನುವಷ್ಟರಲ್ಲಿ. ಯಾಕಂದರೆ ರಷ್ಯಾ ಉಕ್ರೇನ್ ಯುದ್ಧ ಎಲ್ಲಿ ಮೂರನೇ ಮಹಾವಿಶ್ವ ಯುದ್ಧಕ್ಕೆ ನಾಂದಿ ಆಗ್ಬಿಡುತ್ತೋ ಅನ್ನುವಂಥ ಒಂದು ಆತಂಕ ಇಡೀ ವಿಶ್ವವನ್ನು ಕಾಡ್ತಾ ಇತ್ತು. ಮೊನ್ನೆ ಡೊನಾಲ್ಡ್ ಟ್ರಂಪ್ ಝೆಲೆನ್ಸ್ಕಿ ಅವರನ್ನು ಕರೆಸಿ ಮಾತಾಡೋ ಸಂದರ್ಭದಲ್ಲಿ ಕೂಡ ಇದೇ ವಿಚಾರಗಳು ಚರ್ಚೆಯಾಗಿದ್ದು. ಆಗಲೂ ಕೂಡ ಸ್ವಲ್ಪ ಎಡವಟ್ಟಾಯಿತು. ಅಲ್ಲಿ ಮಾತನಾಡೋದಕ್ಕೆ ಅಂತ ಬಂದ ವೇಳೆ ಇಬ್ಬರ ನಡುವೆ ಮನಸ್ತಾಪ ಏರ್ಪಡ್ತು. ಅದು ಮಾತಿನ ದಾಟಿ ಬೇರೆ ಹಂತಕ್ಕೆ ಹೋಗಿ ಅಸಮಾಧಾನಗೊಂಡು ಝೆಲೆನ್ಸ್ಕಿ ಅಲ್ಲಿಂದ ಎದ್ದು ಹೊರ ನಡೆದು ಬಂದಿದ್ರು. ಅದರ ಬೆನ್ನಲ್ಲೇ ಈಗ ಈ ಅಟ್ಯಾಕ್ ನಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ತೀರಾ ಅನ್ಎಕ್ಸ್ಪೆಕ್ಟೆಡ್ ಇದು ಅಂತ ಅಂದ್ಕೊಳ್ಬೇಕಾ? ಶಾಂತಿ ಮಾತುಕತೆ, ಶಾಂತಿ ಸ್ಥಾಪನೆಯ ನಿರೀಕ್ಷೆ ಬೆನ್ನಲ್ಲೇ ಉಕ್ರೇನ್ನಿಂದ ಈ ದಾಳಿ ನಡೆದಿರೋದು? ಹೌದು ವಿಜಯ್, ಮುಖ್ಯವಾಗಿ ಈಗ ಉಕ್ರೇನ್ ಮತ್ತು ರಷ್ಯಾ ಯುದ್ಧವನ್ನು ನಿಲ್ಲಿಸಬೇಕು ಅಂತೇಳಿ ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಎರಡೂ ದೇಶಗಳ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಆದರೆ ಈ ಮಾತುಕತೆಗಳು ಇನ್ನೂ ಕೂಡ ಯಶಸ್ಸನ್ನು ಕಂಡಿಲ್ಲ. ಇದ್ರ ಮಧ್ಯೆ ಉಕ್ರೇನ್ ದೇಶ ರಷ್ಯಾದ ರಾಜಧಾನಿ ಮಾಸ್ಕೋದ ಮೇಲೆ ತನ್ನ ಡ್ರೋನ್ ದಾಳಿಯನ್ನು ಮುಂದುವರಿಸಿದೆ. ಡ್ರೋನನ್ನು ರಷ್ಯಾದ ರಾಜಧಾನಿ ಮಾಸ್ಕೋಗೆ ನುಗ್ಗಿಸಿ ಮಾಸ್ಕೋದ ಕಟ್ಟಡದ ಮೇಲೆ ದಾಳಿಯನ್ನು ನಡೆಸಿದೆ. ಇದರಿಂದಾಗಿ ಕಟ್ಟಡದಲ್ಲಿ ಬೆಂಕಿ ಹೊತ್ಕೊಂಡು ಉರಿದಿರ್ತಕ್ಕಂತಹ ದೃಶ್ಯಗಳು ಕೂಡ ಈಗ ಲಭ್ಯವಾಗಿವೆ. ಮಾಸ್ಕೋದ ಜನರೇ ಈ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದಾರೆ. ಹೀಗಾಗಿ ಈಗ ಮುಖ್ಯವಾಗಿ ಉಕ್ರೇನ್ ಇನ್ನೂ ಕೂಡ ರಷ್ಯಾದ ಮೇಲಿನ ತನ್ನ ಯುದ್ಧವನ್ನು ಮುಂದುವರಿಸ್ತಾ ಇದೆ. ಅದೇ ರೀತಿಯಲ್ಲಿ ರಷ್ಯಾ ಕೂಡ ಉಕ್ರೇನ್ನ ಮೇಲಿನ ಯುದ್ಧವನ್ನು ಮುಂದುವರಿಸ್ತಾ ಇದೆ. ಈ ಯುದ್ಧ ಇನ್ನೂ ನಿಲ್ಲುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ಕಡೆಯಲ್ಲಿ ಸೌದಿ ಅರೇಬಿಯಾದಲ್ಲಿ ಅಮೆರಿಕ ಮತ್ತು ರಷ್ಯಾದ ನಡುವಿನ ಮಾತುಕತೆಗಳು ನಡೀತಾ ಇವೆ. ಜೊತೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರನ್ನ ತಮ್ಮ ಶ್ವೇತಭವನದ ಕಚೇರಿಗೆ ಕರೆಸಿಕೊಂಡು ಮಾತುಕತೆಯನ್ನು ನಡೆಸಿದ್ರು ಕೂಡ ಝೆಲೆನ್ಸ್ಕಿ ಅವರನ್ನ ಮನವೊಲಿಸಲಿಕ್ಕೆ ಸಾಧ್ಯವಾಗಿಲ್ಲ. ಈ ಒಂದು ಮಾತುಕತೆಗಳು ಮುರಿದು ಬಿದ್ದ ಕಾರಣದಿಂದಾಗಿ ಉಕ್ರೇನ್ ಈಗಲೂ ಕೂಡ ರಷ್ಯಾದ ಮೇಲಿನ ತನ್ನ ದಾಳಿಯನ್ನು ಮುಂದುವರಿಸ್ತಾ ಇದೆ. ಜೊತೆಗೆ ಈಗ ಅಮೆರಿಕ ಕೂಡ ಉಕ್ರೇನ್ಗೆ ನೀಡ್ತಾ ಇರತಕ್ಕಂಥ ಹಣಕಾಸಿನ ನೆರವು, ಶಸ್ತ್ರಾಸ್ತ್ರ ನೆರವು ಎಲ್ಲವನ್ನೂ ಕೂಡ ನಿಲ್ಲಿಸಿದೆ. ಆದರೆ ನ್ಯಾಟೋ ರಾಷ್ಟ್ರಗಳು ಮಾತ್ರವೇ ಈಗ ಉಕ್ರೇನನ್ನು ಬೆಂಬಲಿಸ್ತಾವೆ. ನ್ಯಾಟೋ ರಾಷ್ಟ್ರಗಳ ಬೆಂಬಲದೊಂದಿಗೆ ಉಕ್ರೇನ್ ಈಗ ರಷ್ಯಾದ ಮೇಲಿನ ಯುದ್ಧವನ್ನು ಮುಂದುವರಿಸಿದೆ. ಯುದ್ಧದಿಂದ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಲಾಭ ಆಗ್ತಾ ಇಲ್ಲ. ಎರಡೂ ದೇಶಗಳಿಗೂ ಕೂಡ ನಷ್ಟ ಆಗ್ತಾ ಇದೆ. ಇದುವರೆಗೂ 8 ಲಕ್ಷ ಮಂದಿ ಯೋಧರು ಎರಡೂ ಕಡೆಯಿಂದ ಸಾವನ್ನಪ್ಪಿದ್ದಾರೆ. ಮುಖ್ಯವಾಗಿ ಉಕ್ರೇನ್ ದೇಶದ 7 ಲಕ್ಷ ಸೈನಿಕರು ಸಾವನ್ನಪ್ಪಿದ್ದಾರೆ. ಅದೇ ರೀತಿಯಲ್ಲಿ ರಷ್ಯಾದ 1 ಲಕ್ಷ ಸೈನಿಕರು ಕೂಡ ಸಾವನ್ನಪ್ಪಿದ್ದಾರೆ. ಸಾವು ನೋವುಗಳು ದಿನೇ ದಿನೇ ಹೆಚ್ಚಾಗ್ತಾ
ಇದೆ ಮತ್ತು ಆರ್ಥಿಕ ನಷ್ಟ ಕೂಡ ಎರಡು ದೇಶಗಳಿಗೆ ಉಂಟಾಗ್ತಾ ಇದೆ ಮತ್ತು ಜಗತ್ತಿಗೂ ಕೂಡ ಈ ಯುದ್ಧದಿಂದಾಗಿನೇ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ನಷ್ಟಗಳು ಉಂಟಾಗ್ತಾ ಇವೆ. ಆದರೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಈಗ ರಷ್ಯಾ ಮತ್ತು ಉಕ್ರೇನ್ ಎರಡೂ ದೇಶಗಳು ಕೂಡ ತಯಾರಿಲ್ಲ. ಈ ಒಂದು ಇದರಿಂದಾಗಿನೇ ಈಗ ಇವಾಗಲೂ ಕೂಡ ಉಕ್ರೇನ್ ನೇರವಾಗಿಯೇ ರಷ್ಯಾದ ರಾಜಧಾನಿಗೆ ನುಗ್ಗಿ ತನ್ನ ಡ್ರೋನ್ಗಳನ್ನು ನುಗ್ಗಿಸಿ ಈ ಒಂದು ದಾಳಿಯನ್ನ ನಡೆಸಿದೆ. ರಷ್ಯಾದ ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ಮತ್ತೊಂದು ದೃಶ್ಯ ಲಭ್ಯ ಆಗ್ತಾ ಇದೆ, ಮೊದಲು ಅದನ್ನು ಗಮನಿಸೋಣ. ಉಕ್ರೇನ್ ರಷ್ಯಾ ಮೇಲೆ ನಡೆಸಿದಂತಹ ದಾಳಿಯ ಮತ್ತೊಂದು ದೃಶ್ಯ ಇದು. ಮಾಸ್ಕೋದ ಕಟ್ಟಡದ ಮೇಲೆ ಉಕ್ರೇನ್ ನಡೆಸಿರುವಂತಹ ದಾಳಿಯ ಮತ್ತೊಂದು ದೃಶ್ಯ ನೀವೀಗ ಗಮನಿಸ್ತಾ ಇದ್ದೀರಾ. ಭಯಾನಕವಾದಂತಹ ದಾಳಿ ವಿಡಿಯೋದಲ್ಲಿ ಸೆರೆಯಾಗಿದೆ. ಉಕ್ರೇನ್ ಈ ದಾಳಿಯಿಂದ ಯಾವ ಸಂದೇಶ ರವಾನೆ ಮಾಡೋದಕ್ಕೆ ಹೊರಟಿದೆ ಅನ್ನೋದು ಗೊತ್ತಿಲ್ಲ. ಎಸ್ ಚಂದ್ರಮೋಹನ್, ನೀವು ಹೇಳ್ತಾ ಇದ್ರಿ, ಮುಂದುವರಿಸಿ. ಹೌದು ವಿಜಯ್, ಈಗ ಉಕ್ರೇನ್ ಈಗಲೂ ಕೂಡ ತಾನು ಯುದ್ಧವನ್ನು ಮುಂದುವರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದೇನೆ, ರಷ್ಯಾದ ವಿರುದ್ಧ ತಾನು ಮಂಡಿ ಊರೋದಿಲ್ಲ ಅನ್ನೋದನ್ನ ಈ ಒಂದು ದಾಳಿಯ ಮೂಲಕ ಸ್ಪಷ್ಟವಾಗಿ ಸಂದೇಶವನ್ನು ರಷ್ಯಾಗೆ ಮತ್ತು ಅಮೆರಿಕಾಗೂ ಕೂಡ ರವಾನಿಸಿದೆ. ಹೀಗಾಗಿ ಈಗ ಉಕ್ರೇನನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕಬೇಕು ಅಂದರೆ ಅದರ ಬಳಿ ಹಣಕಾಸು ಶಕ್ತಿ ಸಾಮರ್ಥ್ಯ ಇಲ್ಲ. ಆದರೆ ಅದಕ್ಕೆ ಬೆಂಬಲ ಸಿಗ್ತಾ ಇರತಕ್ಕಂಥದ್ದು ನ್ಯಾಟೋ ರಾಷ್ಟ್ರಗಳಿಂದ. ಹೀಗಾಗಿ ಈಗ ನ್ಯಾಟೋ ರಾಷ್ಟ್ರಗಳನ್ನು ಕೂಡ ಮನವೊಲಿಸುವಂಥ ಕೆಲಸವನ್ನು ಅಮೆರಿಕ ಮಾಡಬೇಕಾಗುತ್ತೆ. ಆದರೆ ಅಮೆರಿಕ ಈಗ ನೇರವಾಗಿಯೇ ಉಕ್ರೇನ್ಗೆ ವಾರ್ನಿಂಗನ್ನು ಕೊಟ್ಟಿದೆ, ನೀವು ಯುದ್ಧವನ್ನು ನಿಲ್ಲಿಸಲೇಬೇಕು, ನಿಮ್ಮಿಂದಾಗಿ ಇಡೀ ಜಗತ್ತಿಗೆ ಶಾಂತಿ ಇಲ್ಲದಂತ ಆಗ್ತಾ ಇದೆ. ಆದರೆ ನಮ್ಮ ನೆರವು ಇಲ್ಲದೆ ಇದ್ರೆ ನೀವು ಇಷ್ಟು ದಿನಗಳ ಕಾಲ ಯುದ್ಧವನ್ನೇ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಯುದ್ಧವನ್ನು ನಿಲ್ಲಿಸಿ ಅನ್ನುವಂಥದ್ದು ಸೂಚನೆಯನ್ನು ಕೂಡ ಉಕ್ರೇನ್ಗೆ ಅಮೆರಿಕ ಕೊಟ್ಟರು ಕೂಡ ಉಕ್ರೇನ್ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಹೀಗಾಗಿ ಈಗ ಉಕ್ರೇನ್ ಮುಂದೆ ಇನ್ನೂ ಎಷ್ಟು ದಿನಗಳವರೆಗೂ ಕೂಡ ಈ ರೀತಿಯಾಗಿ ಯುದ್ಧವನ್ನು ಮುಂದುವರಿಸುತ್ತೆ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಆದರೆ ಈಗ ನ್ಯಾಟೋ ರಾಷ್ಟ್ರಗಳ ಬೆಂಬಲ ಇರೋವರೆಗೂ ಕೂಡ ಉಕ್ರೇನ್ ಇದೇ ರೀತಿಯಾಗಿ ತನ್ನ ಯುದ್ಧವನ್ನು ಮುಂದುವರಿಸಬಹುದು. ಇದರಿಂದಾಗಿ ಎರಡೂ ದೇಶಗಳಿಗೂ ಕೂಡ ನಷ್ಟ ಆಗೋದ್ರ ಜೊತೆಗೆ ಜಗತ್ತಿಗೂ ಕೂಡ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಎದುರಾಗ್ತವೆ. ಈಗಲೂ ಕೂಡ ಒಂದು ಪ್ರಬಲವಾದಂಥ ದಾಳಿಯನ್ನು ರಷ್ಯಾದ ಮೇಲೆ ಉಕ್ರೇನ್ ನಡೆಸ್ತಾ ಇದೆ. ಈ ಒಂದು ವೈಮಾನಿಕ ದಾಳಿಗಳನ್ನು ನಡೆಸ್ತಾ ಇದೆ, ಡ್ರೋನ್ಗಳನ್ನ ಬಳಸಿಕೊಂಡೇ ರಷ್ಯಾದ ಪ್ರಮುಖ ಕಟ್ಟಡಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಈ ಮೂಲಕವಾಗಿ ತಾನು ಇನ್ನೂ ಕೂಡ ಪ್ರಬಲವಾಗಿದ್ದೇನೆ, ನಿಮ್ಮ ಪ್ರಬಲ ರಷ್ಯಾದಂತಹ ಸೇನೆಯ ವಿರುದ್ಧವೂ ಕೂಡ ಹೋರಾಡುವಂತಹ ಶಕ್ತಿ ನಮ್ಗಿದೆ ಎನ್ನುವ ಒಂದು ಸಂದೇಶವನ್ನೇ ಉಕ್ರೇನ್ ದೇಶ ಈಗ ರವಾನೆಯನ್ನ ಮಾಡ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.